18ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತವು ಒಂದು ಸಂಕಷ್ಟದ ಹಾದಿಯಲ್ಲಿತ್ತು. ಅತ್ತ ದೆಹಲಿಯಲ್ಲಿ ಮುಘಲ್ ಸಾಮ್ರಾಜ್ಯದ ಬಲ ಕುಂದುತ್ತಿದ್ದರೆ, ಇತ್ತ ಬಂಗಾಳದಂತಹ ಶ್ರೀಮಂತ ಪ್ರಾಂತ್ಯಗಳು ಸ್ವತಂತ್ರವಾಗಿ ಆಡಳಿತ ನಡೆಸುತ್ತಿದ್ದವು. ಇದೇ ಸಮಯದಲ್ಲಿ ವ್ಯಾಪಾರಕ್ಕಾಗಿ ಬಂದಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲು ಸುಸಂದರ್ಭಕ್ಕಾಗಿ ಕಾಯುತ್ತಿತ್ತು. ಬಂಗಾಳವು ಅಂದಿನ ಭಾರತದ ಅತ್ಯಂತ ಸಮೃದ್ಧ ಪ್ರಾಂತ್ಯವಾಗಿತ್ತು. 1756ರಲ್ಲಿ ಅಲಿವರ್ದಿ ಖಾನನ ನಂತರ ಅವನ ಮೊಮ್ಮಗ ಸಿರಾಜುದ್ದೌಲಾ ನವಾಬನಾದನು. ಬ್ರಿಟಿಷರು ನವಾಬನ ಅನುಮತಿ ಇಲ್ಲದೆ ಕಲ್ಕತ್ತಾದಲ್ಲಿ ಕೋಟೆಗಳನ್ನು ಕಟ್ಟುತ್ತಿದ್ದುದು ಮತ್ತು ತೆರಿಗೆ ನೀಡದೆ ವ್ಯಾಪಾರ ಮಾಡುತ್ತಿದ್ದುದು ಸಿರಾಜುದ್ದೌಲಾನನ್ನು ಕೆರಳಿಸಿತು. ಬ್ರಿಟಿಷ್ ಸೇನೆಯ ನೇತೃತ್ವವನ್ನು ರಾಬರ್ಟ್ ಕ್ಲೈವ್ ವಹಿಸಿಕೊಂಡಿದ್ದನು. ಸಿರಾಜುದ್ದೌಲಾನ ಬೃಹತ್ ಸೈನ್ಯವನ್ನು ಸೋಲಿಸುವುದು ಸುಲಭವಲ್ಲ ಎಂದು ಅರಿತ ಕ್ಲೈವ್ ಯುದ್ಧಕ್ಕಿಂತಲೂ ಹೆಚ್ಚಾಗಿ ಕುತಂತ್ರದ ಮೊರೆ ಹೋದನು. ನವಾಬನ ಸೇನಾಪತಿಯಾಗಿದ್ದ ಮಿರ್ ಜಾಫರ್ಗೆ ನವಾಬನ ಪಟ್ಟದ ಆಸೆ ತೋರಿಸಿ ತನ್ನ ಕಡೆಗೆ ಸೆಳೆದುಕೊಂಡನು. ಈ ಗುಪ್ತ ಒಪ್ಪಂದವು ಯುದ್ಧ ನಡೆಯುವ ಮೊದಲೇ ಫಲಿತಾಂಶವನ್ನು ನಿರ್ಧರಿಸಿತ್ತು. 1757ರ ಜೂನ್ 23 ಯುದ್ಧದ ದಿನ. ಪಶ್ಚಿಮ ಬಂಗಾಳದ ಭಾಗೀರಥಿ ನದಿ ತೀರದ ಪ್ಲಾಸಿ ಎಂಬಲ್ಲಿ ಉಭಯ ಸೈನ್ಯಗಳು ಮುಖಾಮುಖಿಯಾದವು. ಸಂದರ್ಭದಲ್ಲಿ ಮಿರ್ ಜಾಫರ್ ತನ್ನ ಬೃಹತ್ ಪಡೆಯೊಂದಿಗೆ ಮೌನವಾಗಿ ನಿಂತುಬಿಟ್ಟನು. ತನ್ನ ಸೇನಾಪತಿಯೇ ತನಗೆ ದ್ರೋಹ ಬಗೆದಿದ್ದಾನೆಂದು ತಿಳಿದ ನವಾಬ ಸಿರಾಜುದ್ದೌಲಾ ಯುದ್ಧಭೂಮಿಯಿಂದ ಪಲಾಯನ ಮಾಡಿದನು. ಯುದ್ಧದ ನಂತರ ಸಿರಾಜುದ್ದೌಲಾನನ್ನು ಸೆರೆಹಿಡಿದು ಕೊಲ್ಲಲಾಯಿತು. ಪ್ಲಾಸಿ ಯುದ್ಧವು ಕೇವಲ ಒಂದು ಸೈನಿಕ ವಿಜಯವಾಗಿರಲಿಲ್ಲ, ಅದು ಭಾರತದ ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಅಂತ್ಯದ ಆರಂಭವಾಗಿತ್ತು.